ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 67ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಎಕ್ಸಾಂಪಲ್ ಮೂಲಕ ಪ್ರಶ್ನೆಯನ್ನ ಕೇಳಿದ್ರು. ಅಂದ್ರೆ ನೀರ್ ಮೇಲೆ ದೋಣಿ ಹೋಗ್ತಾ ಇರುತ್ತಲ್ಲ, ಮತ್ತೆ ಗಾಳಿ, ಅದರ ಒಂದು ಉದಾಹರಣೆಯನ್ನ ಕೊಟ್ಟು ಹೇಳಿದ್ರಲ್ಲ, ಅದರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಎಲ್ಲಾ ಇಂದ್ರಿಯಗಳ ಮೂಲಕ ಬುದ್ಧಿಯನ್ನ ವಿಚಲಿತಗೊಳಿಸುವಂತ ಮಾತನ್ನ ಹೇಳದೆ ಒಂದೇ ಇಂದ್ರಿಯದ ಮೂಲಕ ಬುದ್ಧಿಯನ್ನ ವಿಚಲಿತಗೊಳಿಸುವುದನ್ನ ಹೇಳೋದರ ಅಭಿಪ್ರಾಯ ಏನು ಅನ್ನೋದು ಇದು ಪ್ರಶ್ನೆ. ಅಂದ್ರೆ ನಮ್ಮಲ್ಲಿ ಬೇಕಾದಷ್ಟು ಇಂದ್ರಿಯಗಳಿದೆಯಲ್ಲ, ಆ ಎಲ್ಲಾ ಇಂದ್ರಿಯಗಳ ಮೂಲಕ ನಾವು ಬುದ್ಧಿಯನ್ನ ವಿಚಲಿತಗೊಳಿಸೋದು, ಅದರ ಬಗ್ಗೆ ಇಲ್ಲಿ ಮಾತಾಡಿಲ್ಲ. ಇಲ್ಲಿ ಒಂದು ಇಂದ್ರಿಯವನ್ನ ಮಾತ್ರ ಹೇಳಿದಾರಲ್ಲ, ಯಾಕೆ ಎಲ್ಲ ಇಂದ್ರಿಯಗಳು ಅಂತ ಹೇಳ್ಬೋದಿತ್ತಲ್ಲ ಅಂತ ಇಲ್ಲಿ ಪ್ರಶ್ನೆ. ಏನು ಉತ್ತರ ಅಂತಂದರೆ, ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದರೆ, ಇಂದ್ರಿಯಗಳು ಎಷ್ಟು ಪ್ರಬಲವಾಗಿದ್ದಾವೆ, ಎಷ್ಟು ಸ್ಟ್ರಾಂಗ್ ಆಗಿದ್ದಾವೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ಈ ರೀತಿ ಹೇಳಿದ್ದಾರೆ. ಅಂದರೆ ಅರ್ಥ ಏನು, ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ಒಂದೇ ಒಂದು ಇಂದ್ರಿಯದ ಜೊತೆ ಮನಸ್ಸು ಸೇರ್ಕೊಳ್ತು ಅಂತಂದರೆ ನಮ್ಮನ್ನು ಸರ್ವನಾಶ ಮಾಡಿಬಿಡುತ್ತೆ. ಅಂದಮೇಲೆ ಎಲ್ಲ ಇಂದ್ರಿಯಗಳನ್ನ ಹೇಳುವಂಥ ನೆಸೆಸಿಟಿನೇ ಇಲ್ಲ. ಇನ್ನು ಎಲ್ಲ ಇಂದ್ರಿಯಗಳು ಸೇರಿಕೊಂಡ್ರೆ ಇನ್ನೆಷ್ಟು ಹಾಳು ಮಾಡುತ್ತೆ ಅಂತ ತಿಳ್ಕೊಬೇಕು ನಾವೇನೆ, ಆಯಿತಾ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಯಾವ ಇಂದ್ರಿಯದ ಜೊತೆ ಮನಸ್ಸಿರುತ್ತೋ ಆ ಒಂದೇ ಒಂದು ಇಂದ್ರಿಯ ಇದೆಯಲ್ಲ, ಅದು ಬುದ್ಧಿಯನ್ನು ಆ ವಿಷಯಗಳಲ್ಲಿ ಸಿಕ್ಕಾಕ್ಸಿ ಅದನ್ನು ವಿಚಲಿತಗೊಳಿಸುತ್ತೆ ಅಂತಂದಮೇಲೆ ಎಲ್ಲ ಇಂದ್ರಿಯಗಳು ಸೇರಿ ಮನುಷ್ಯನ ಬುದ್ಧಿಯನ್ನು ವಿಚಲಿತಗೊಳಿಸೋದು ಅನ್ನೋದ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಒಂದು ಇಂದ್ರಿಯನೇ ಸಾಕು ನಮ್ಮನ್ನು ಹಾಳು ಮಾಡೋದಕ್ಕೆ. ಏನು ಎಕ್ಸಾಂಪಲ್ಲು ಅಂತಂದರೆ, ಈಗ ನೋಡಿ, ನಮ್ಮ ಕಣ್ಣು ಅಥವಾ ನಮ್ಮ ಕಿವಿ ಅಂತನ ಇಟ್ಕೊಳ್ಳೋಣ, ಅದು ಕೆಟ್ಟದ್ದನ್ನು ಕೇಳೋದಕ್ಕೆ ರೆಡಿಯಾಗಿರುತ್ತೆ. ಒಳ್ಳೇದು ಹೇಳಿ ಅದು ಬೇಗ ಇಷ್ಟಪಡೋದಿಲ್ಲ. ಯಾಕೆ, ನಾವು ಎಷ್ಟೋ ಜನ್ಮಗಳಿಂದ ಈ ಕೆಟ್ಟದ್ದನ್ನು ಕೇಳೋದೇ ಅಭ್ಯಾಸ ಆಗೋಗಿರುತ್ತೆ, ಚಾಡಿ ವಿಷಯಗಳನ್ನು ಕೇಳೋದೇ ಅಭ್ಯಾಸ ಆಗೋಗಿರುತ್ತೆ. ಇಂದ್ರಿಯ ವಿಷಯಗಳು ಅಂದರೆ ಈ ಒಂದು ಐಹಿಕ ಪ್ರಪಂಚದ ವಿಷಯಗಳನ್ನು ಕೇಳೋದ್ರಲ್ಲೇ ಅದಕ್ಕೆ ಆಸಕ್ತಿ ಇರುತ್ತೆ. ಅದೇ ನೀವು ಭಗವಂತನ ವಿಷಯ ಏನಾದರೂ ಹೇಳೋಕ್ಕೋಗಿ, ಅಯ್ಯೋ ನಂಗೆ ಸಾಕಾಗ್ಬಿಟ್ಟಿದೆ, ನನ್ನ ಕಿವಿ ಮುಚ್ಕೊಳ್ತಾರೆ ಅಥವಾ ಬೇರೆ ಏನೋ ಒಂದು ಹೇಳ್ತಾರೆ. ಅಂದರೆ ಯಾವುದು ಬೇಡವೋ ಅಂಥದ್ದನ್ನೆಲ್ಲ ಕೇಳಿ 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 ನಮ್ಮ ಮನಸ್ಸಿಗೆ ಅದು ರೂಢಿಯಾಗಿರೋದ್ರಿಂದ ಅಂಥ ವಿಚಾರಗಳಲ್ಲೇ ಅದಕ್ಕೆ ಆಸಕ್ತಿ. ಯಾವಾಗ ನಾವು ನಮ್ಮ ಬುದ್ಧಿ ಹೇಳುತ್ತೆ ನಾನು ಭಗವಂತನಿಗೆ ಶರಣಾಗತಿ ಆಗಬೇಕು, ಭಗವಂತನ ವಿಚಾರಗಳನ್ನೇ ಕೇಳಬೇಕು ಅಂತ, ಆದರೂ ಕೂಡ ನಮ್ಮ ಇಂದ್ರಿಯಗಳು ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂತಂದಾಗ ಆ ಒಂದು ಇಂದ್ರಿಯನೇ ಸಾಕು ನಮ್ಮನ್ನು ಹಾಳು ಮಾಡೋದಕ್ಕೆ, ದಾರಿ ತಪ್ಪಿಸೋದಕ್ಕೆ, ಆಯಿತಾ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಒಂದೇ ಒಂದು ಇಂದ್ರಿಯ ಸಾಕು ಅಂತಂದಮೇಲೆ ಎಲ್ಲ ಇಂದ್ರಿಯಗಳು ಯಾಕೆ ಅಂತ. ಅದಕ್ಕೆ ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು 5 ಎಕ್ಸಾಂಪಲ್ 5 ಇಂದ್ರಿಯಗಳಿಗೆ ಕೊಟ್ಟಿದ್ದಾರೆ. ನಿಮಗೇನಾದರೂ ವಿಷಯಗಳು ಇದರ ಬಗ್ಗೆ ಗೊತ್ತಿದ್ರೆ ನೀವು ಕಮೆಂಟ್ ಮೂಲಕ ಅದನ್ನು ತಿಳಿಸ್ಬೋದು. ಇಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಇಲ್ಲಿ ಹೇಗಿದೆಯೋ ಹಾಗೆ ಓದ್ತೀನಿ ನಾನು. ಒಂದೇ ಕರ್ಣೇಂದ್ರಿಯಕ್ಕೆ ವಶವಾದ ಜಿಂಕೆ. ನೋಡಿ, ಕಿವಿಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನು, ಕಿವಿ ಕರ್ಣೇಂದ್ರಿಯದ ಮೂಲಕ ಅದಕ್ಕೆ ವಶವಾದ ಜಿಂಕೆ ಕರ್ಣಕ್ಕೆ ವಶವಾಗುತ್ತೆ ಅಂತ ಹೇಳಿದ್ದಾರೆ. ಇದರ ಒಂದು ಭಾವಾರ್ಥ ಅಥವಾ ಇದು ನಿಮ್ಗೆ ಹೇಗೆ ಅರ್ಥ ಆಗಿದೆ ಅನ್ನೋದನ್ನ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ. ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಇಲ್ಲಿ ಹೇಳ್ತಾ ಇಲ್ಲ. ಆಮೇಲೆ ಸ್ಪರ್ಶೇಂದ್ರಿಯಕ್ಕೆ ವಶವಾದ ಆನೆ ಅಂತ ಹೇಳಿದ್ದಾರೆ. ಸ್ಪರ್ಶಕ್ಕೆ ವಶವಾದಂಥ ಆನೆ ಅಂತ ಹೇಳಿದಾರಲ್ಲ, ಅದು ಕೂಡ ನನಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನೇತ್ರೇಂದ್ರಿಯಕ್ಕೆ ವಶವಾದ ಪತಂಗ, ಇದು ನನಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿದೆ, ಅದಕ್ಕೆ ನಾನು ಇದನ್ನು ಹೇಳ್ತೀನಿ, ಯಾಕಂದ್ರೆ ನಿಮಗೂ ಅರ್ಥ ಆಗಲಿ ಅಂತ. ಇದನ್ನು ಕೇಳಿದ ಮೇಲೆ ನಿಮಗೆ ಇನ್ನು ಮಿಕ್ಕಿದ್ದಕ್ಕೇನಾದರೂ ನಿಮಗೆ ಎಕ್ಸಾಂಪಲ್ಲು ಅಥವಾ ಎಕ್ಸ್ಪ್ಲನೇಷನ್ ಗೊತ್ತಾದರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಏನು ಅಂತಂದರೆ, ಈಗ ಪತಂಗ ಅನ್ನೋದು ಇರುತ್ತಲ್ವ, ಈ ಮಳೆಗಾಲದಲ್ಲಿ ಬರುತ್ತೆ ನೋಡಿ, ಅದು ದೀಪಕ್ಕೆ ಅಟ್ರಾಕ್ಟ್ ಆಗುತ್ತೆ. ಆ ದೀಪವನ್ನು ನೋಡಿದಾಗ ತನ್ನ ಕಣ್ಣುಗಳು ಅದಕ್ಕೆ ವಶವಾಗುತ್ತೆ. ಅದು ನೋಡ್ತಾ 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 ಅದನ್ನು ಬೇಕು ಅಂತ ಬಯಸಿ ಆ ಬೆಂಕಿ ಹತ್ರ ಹೋಗಿ ಏನಾಗುತ್ತೆ, ಅದು ತನ್ನನ್ನೇ ತಾನು ಸುಟ್ಕೊಂಡ್ಬಿಡುತ್ತೆ. ಅಂದರೆ ತನ್ನ ಜೀವವನ್ನೇ ಅದಕ್ಕೆ ಕೊಟ್ಟುಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಅದರ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅಂದರೆ ಯಾವ ಇಂದ್ರಿಯಕ್ಕೆ ಅದು ವಶವಾಯಿತು, ಆ ಇಂದ್ರಿಯ ಹೇಳಿದಾಗ ಅದು ಕೇಳ್ತೋ, ಆಗ ಏನಾಯಿತು,
ಅದು ಹೋಗಿ ತನ್ನನ್ನೇ ತಾನು ಸರ್ವನಾಶ ಮಾಡಿಕೊಳ್ತು ಅನ್ನೋದು ಇದಕ್ಕೆ ಅರ್ಥ. ಸೊ ರಸನೇಂದ್ರಿಯಕ್ಕೆ ವಶವಾದ ಮೀನು, ನೆಕ್ಸ್ಟು ಇಂದ್ರಿಯ ಯಾವುದು? ರಸನೇಂದ್ರಿಯ, ಅದಕ್ಕೆ ವಶವಾದ ಮೀನು ಅಂತ ಇದೆ. ಅದು ಏನು ಅಂತಂದರೆ, ಈಗ ತನ್ನ ನಾಲಿಗೆಯ ಚಪಲವನ್ನ, ಅಂದರೆ ನಾನು ತಿನ್ನಬೇಕು, ಆ ನಾಲಿಗೆಗೆ ವಶವಾಗ್ಬಿಡುತ್ತದು. ಆ ಇಂದ್ರಿಯ ಹೇಳ್ದಾಗೆ ಕೇಳಕ್ಕೋಗಿ ಆ ಮೀನನ್ನು ಹಿಡಿಯೋ ಅಂಥವ್ನು ಇರ್ತಾನಲ್ಲ, ಅವನೇನು ಮಾಡಿರ್ತಾನೆ, ಒಂದು ಸಣ್ಣ ಹುಳುವನ್ನು ಆ ಮೀನು ಹಿಡಿಯೋ ಒಂದು ಗಾಳಕ್ಕೆ ಕೊಕ್ಕಿಗೆ ಸಿಕ್ಸಿರ್ತಾನೆ. ಅದನ್ನು ನೋಡಿ ತಾನು ಅದನ್ನು ಅನುಭವಿಸ್ಬೇಕು ಅಂತ ಆ ನಾಲಿಗೆ ಹೇಳ್ದಂಗೆ ಕೇಳಕ್ಕೋಗಿ ಅದು ತನ್ನ ಪ್ರಾಣವನ್ನೇ ಕಳ್ಕೊಳ್ಳುತ್ತೆ. ಅಂದರೆ ಅದನ್ನು ಮೀನುಗಾರ ಹಿಡ್ಕೊಳ್ತಾನಲ್ವ, ಅಂದರೆ ನೀರಿನಿಂದ ಹೊರಗಡೆ ಬರುತ್ತೆ, ಅಂದರೆ ತನ್ನ ಜೀವ ಹೋದಂಗೆ ಲೆಕ್ಕ. ಅವನು ಏನಕ್ಕೆ ಹಿಡಿತಾನೆ? ಇಲ್ಲ ತಿನ್ನಕ್ಕೆ ಹಿಡಿತಾನೆ, ಇಲ್ಲ ಬೇರೆಯವರಿಗೆ ಮಾರೋದಕ್ಕೋಸ್ಕರ ಹಿಡಿದಿರ್ತಾನೆ. ಸೊ ಇದು ಒಂದು ಅರ್ಥ ಆಗಿದೆ. ಮತ್ತು ಘ್ರಾಣೇಂದ್ರಿಯಕ್ಕೆ ವಶವಾದ ದುಂಬಿ. ಈಗ ನೋಡಿ, ಹೂವು ಅರಳಿರುತ್ತಲ್ಲ, ಆ ಹರಳಿರುವಂತಹ ಹೂವಿನಿಂದ ಸುಗಂಧ ಬರುತ್ತಲ್ಲ, ಅಂದರೆ ಮೂಗಿಗೆ ಅದು ಸುಗಂಧ ಬಂತು, ಆ ಇಂದ್ರಿಯ ಏನು ಹೇಳುತ್ತೋ ಅದನ್ನು ಆ ದುಂಬಿ ಕೇಳುತ್ತೆ, ಹೋಗಿ ಆ ಹೂವಿನ ಒಳಗಡೆ ಆ ರಸವನ್ನು ಹೀರೋದಕ್ಕೆ ಕೂತ್ಕೊಳ್ಳುತ್ತೆ. ಅಂದರೆ ಆ ಮೂಗು ಏನು ಇಷ್ಟಪಡುತ್ತೋ ಅದನ್ನು ಪಡೆಯೋದಕ್ಕೋಸ್ಕರ ಹೋಗಿ ಆ ಹೂವಿನ ಒಳಗಡೆ ಸಿಕ್ಕಾಕೊಂಡು ಅದು ತನ್ನ ಪ್ರಾಣವನ್ನು ಬಿಡುತ್ತೆ. ಇದು ನಾನು ತಿಳ್ಕೊಂಡಿರೋ ಮಟ್ಟಿಗೆ ನಾನು ಹೇಳಿದ್ದೀನಿ. ನಿಮಗೆ ಇನ್ನೂ ಬೇಕಾದರೆ ಎಕ್ಸಾಂಪಲ್ಸ್ ಗೊತ್ತಿದ್ರೆ ನೀವು ಅದನ್ನು ಶೇರ್ ಮಾಡ್ಬೋದು. ಸೊ ಈ ರೀತಿ ಕೇವಲ ಒಂದೊಂದು ಇಂದ್ರಿಯಕ್ಕೆ ವಶವಾದ ಕಾರಣ ಇವುಗಳೆಲ್ಲ ತಮ್ಮ ಪ್ರಾಣವನ್ನೇ ಕಳ್ಕೊಳ್ಳುತ್ತೆ ಅನ್ನೋದನ್ನು ನಾವು ನೋಡ್ಬೋದು ಇಲ್ಲಿ, ಅಂತಂದರೆ ತಿಳ್ಕೊಬೋದು. ಇದೇ ರೀತಿ ಮನುಷ್ಯನ ಬುದ್ಧಿ ಕೂಡ ಒಂದೊಂದು ಇಂದ್ರಿಯದ ಮೂಲಕನೇ ವಿಚಲಿತವಾಗುತ್ತೆ. ಇದನ್ನ ತುಂಬ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೋಬೋದು, ಅಥವಾ ನಮ್ಮ ಜೀವನದಲ್ಲೇ ನಾವು ಬೇಕಾದಷ್ಟು ಮನುಷ್ಯರನ್ನ ನೋಡ್ತಾ ಇರ್ತೀವಲ್ವ, ಅದರಲ್ಲಿ ಈ ರೀತಿ ಒಂದು ಇಂದ್ರಿಯ ಹೇಳ್ದಾಗೆ ಕೇಳುವಂಥ ಮನುಷ್ಯ ಹೇಗೆ ಸರ್ವನಾಶ ಆಗಿದ್ದಾನೆ ಅನ್ನೋದನ್ನು ನಾವು ಕಣ್ಣಾರೆ ನೋಡಿರ್ತೀವಿ, ನಮ್ಮ ಗಮನಕ್ಕೂ ಬಂದಿರುತ್ತೆ. ಅದನ್ನು ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡಬೇಕು. ಯಾರಾದರೂ ಈ ರೀತಿ ಇದ್ದಾರಾ ನಮ್ಮ ಅಕ್ಕಪಕ್ಕ, ಅಥವಾ ನಾವೇ ಇದ್ದೀವ ಅಂತ ಕೂಡ ನೋಡ್ಕೋಬೋದು. ನಮಗಿಂತ ಬೇರೆ ಎಕ್ಸಾಂಪಲ್ ಬೇಕಾಗಿರೋದಿಲ್ಲ, ಯಾಕಂದರೆ ನಮಗೇನಾಗ್ತಾ ಇದೆ, ಅಥವಾ ನಾನು ಹೇಗೆ ಆ ಒಂದು ಇಂದ್ರಿಯ ಹೇಳಿದ್ರಿಂದ ಹೇಗೆ ನನ್ನ ಜೀವನದಲ್ಲಿ ತೊಂದರೆಗಳಾಯಿತು, ಇದು ನಮಗಿಂತ ಬೇರೆ ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ನಮ್ಮ ಎಕ್ಸಾಂಪಲ್ಗಳನ್ನೇ ತೊಗೊಂಡು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಈಗ ಅರ್ಥ ಆಯ್ತಲ್ವಾ ಇಲ್ಲಿ ಯಾಕೆ ಅವ್ರು ಎಲ್ಲ ಇಂದ್ರಿಯಗಳು ಅಂತ ಹೇಳಿಲ್ಲ, ಒಂದೇ ಇಂದ್ರಿಯಗಳು ಸಾಕು ಅಂತ ಯಾಕೆ ಹೇಳಿದ್ದಾರೆ ಅನ್ನೋದಕ್ಕೆ ಇದು ಉತ್ತರ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.